ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಬರ್ರಿ, ಭಾಳ ದಿನ ಆಗೈತಿ ಫೇಶಿಯಲ್ ಮಾಡ್ಕೊಂಡಿಲ್ಲ. ಇವತ್ತೊಂದು ಎಲ್ಲಾದರೂ ಪಾರ್ಟಿ ಫಂಕ್ಷನಿಗೆ ಹೋಗ್ತೀವಿ ಅಂತ ಅಂದ್ರೆ ಇನ್ಸ್ಟಂಟ್ ಗ್ಲೋ ಕೊಡುವಂಥ ಒಂದು ಒಳ್ಳೆ ಟೊಮೆಟೊ ಹಾಕಿ ಫೇಶಿಯಲ್ನ ಮಾಡಿ ತೋರಿಸಿದ್ದೆ ನಾನು. ಬಹಳನೇ ಚೆನ್ನಾಗಿರುವಂಥ ಒಂದು ಫೇಶಿಯಲ್ ಇದಾಗಿರ್ತೈತಿ. ಈ ಒಂದು ಫೇಶಿಯಲನ್ನು ನೀವು ಮನೆಯಾಗ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಮ ಸ್ಕಿನ್ನನ್ನು ನೋಡಿ ನೀವು ಅದ್ದಂಗೆ ಆಗ್ತೀರಾ. ಅದಕ್ಕೋಸ್ಕರ ಇಲ್ಲಿ ಒಂದು ಟೊಮೆಟೊನ ತೊಗೊಂಡಿದ್ದೇನೆ. ಒಂದು ಟೊಮೆಟೊನ ಪೂರ್ತಿಯಾಗಿ ನಾನು ಇಲ್ಲಿ ಗ್ರೇಟ್ ಮಾಡ್ಕೊತೀನಿ, ಅಂದರೆ ಪೂರ್ತಿಯಾಗಿ ಇದನ್ನ ತುರ್ಕೊತೀನಿ. ಇದ್ರದ್ದು ರಸ ಬೇಕು ನಮಗೆ, ಅಷ್ಟನ್ನು ತುರಿದು ಇದ್ರ ಮೇಲಿನ ಸಿಪ್ಪೆನ ನಾನು ಬಿಸಾಕಿ ಇದ್ರ ಪಲ್ಪು ಮತ್ತು ಇದ್ರ ಮೇಲಿನ ಬೀಜ ಎಲ್ಲ ನಾನು ಸೋಸ್ಕೊತೀನಿ. ಸೋಸ್ಕೊಂಡಾದ್ಮೇಲೆ ಇದ್ರ ಕೆಳಗೆ ಬರೋವಂಥ ಒಂದು ಪಲ್ಪ್ ಆಯ್ತು ಅಥವಾ ರಸ ಆಯ್ತು, ಇದರಿಂದ ನಮ್ಮ ಸ್ಕಿನ್ನನ್ನು ನಾವು ಗ್ಲೋ ಮಾಡ್ಕೊಳೋದು ಹೆಂಗೆ ಅಂತೇಳಂದು ಇವತ್ತು ನಾನು ನಿಮ್ಗೆ ತೋರಿಸ್ತೀನಿ. ಭಾಳ ಈಸಿ ಆಗೈತಿ, ಸಿಂಪಲ್ ಆಗೈತಿ. ಮನೇಲಿರುವಂಥ ಇಂಗ್ರೀಡಿಯೆಂಟ್ಸಿಂದ ಈ ಒಂದು ಫೇಶಿಯಲನ್ನು ನೀವು ಮಾಡ್ಕೋಬೋದು. ಪಾರ್ಲರ್ಗೆ ಹೋದರೆ ಈ ರೀತಿಯಾಗಿರುವಂಥ ಗ್ಲೋ ನಿಮಗೆ ಸಿಗೋಂಗಿಲ್ಲ. ನಮ್ಮದು ಸೋಸೋದ್ರಲ್ಲಿ ತೊಗೊಂಡು ಪೂರ್ತಿಯಾಗಿ ಸೋಸ್ಕೊತೀನಿ. ಮೇಲಿನ ಚರಟ ಏನೈತಿ, ಚರಟ ಬೀಜ ಎಲ್ಲನೂ ತೆಗೆದಾಕಿ ಇದಕ್ಕೆ ನಾನು ಫಸ್ಟಿಗೆ ಕ್ಲೆನ್ಸಿಂಗ್ ಮಾಡ್ಕೊಳೋದಕ್ಕೋಸ್ಕರ ನಾನು ರೆಡಿ ಮಾಡ್ಕೊಳ್ತೀನಿ. ಇಲ್ಲಿ 1 ಸ್ಪೂನಷ್ಟು ಟೊಮೆಟೊ ರಸ ತೊಗೊಂಡಿದ್ದೀನಿ. ಅದೇ ಚಮಚದಲ್ಲಿ 1 ಸ್ಪೂನಷ್ಟು ಹಾಲನ್ನು ತೊಗೊತೀನಿ ನಾನು. 1 ಸ್ಪೂನ್ ಹಾಲು, 1 ಸ್ಪೂನ್ ಟೊಮೆಟೊ ರಸ ತೊಗೊತೀನಿ. ಮುಂದೆ ಕ್ಲೆನ್ಸ್ ಮಾಡೋದು, ಫೇಶಿಯಲ್ ಮಾಡೋದು ಒಂದು ಸ್ಪೂನಷ್ಟು ಟೊಮೆಟೊ ರಸ, ಜೊತೆಗೆ ಟೊಮೆಟೊ ರಸ ಅಂದರೆ ಅದು ಪ್ಯೂರಿ ನಾನು ತೋರಿಸಿದ್ನಲ್ಲ ಅದನ್ನು ನಾನು 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ಜೊತೆಗೆ ಹಸಿ ಹಾಲಾದರೂ ಆಗಲಿ, ಇಲ್ಲ ನಮಗೆ ಈ ಹಾಲು ಮತ್ತು ಟೊಮೆಟೊ ಹಣ್ಣಿನ ರಸ ಚೆನ್ನಾಗಿ ನಮ್ಮ ಸ್ಕಿನ್ಗೆ ಅಬ್ಸರ್ವ್ ಆಗಬೇಕು. ಆ ರೀತಿ ನಾವು ಸಾವಕಾಶವಾಗಿ ಇದನ್ನ ಮಸಾಜ್ ಮಾಡ್ತಾ ಹೋಗ್ಬೇಕತಿ. ಕ್ಲೆನ್ಸಿಂಗು, ಸೆಕೆಂಡ್ ಸ್ಟೆಪ್ಪು ಸ್ಕ್ರಬ್ಬಿಂಗು, ಥರ್ಡ್ ಸ್ಟೆಪ್ ಇದರಲ್ಲಿ ಫೇಸ್ ಪ್ಯಾಕ್ ಇರೋದು. ನೀವು ಈಗ ಫಸ್ಟಿಗೆ ನನ್ನ ಸ್ಕಿನ್ನನ್ನು ನೀವು ನೋಡ್ರಿ, ಲಾಸ್ಟ್ ನನ್ನ ಸ್ಕಿನ್ನನ್ನು ಪೂರ್ತಿ ಫೇಶಿಯಲ್ ಆದಮೇಲೆ ನನ್ನ ಸ್ಕಿನ್ನನ್ನು ನೀವು ನೋಡ್ಬೋದು. ಅಷ್ಟರಲ್ಲೇ ನಿಮಗೆ ಗೊತ್ತಾಗುತ್ತೆ ಇದು ರಿಸಲ್ಟ್ ಏನು ಅಂತ ಹೇಳಿ. ನೋಡ್ರಿ, ಈ ರೀತಿ ಚೆನ್ನಾಗಿ ಪೂರ್ತಿಯಾಗಿ ನಾನು ಪೂರ್ತಿ ಖಾಲಿನ ಮಾಡಿಬಿಟ್ಟೆ. ಇಲ್ಲಿ 1 ಸ್ಪೂನು ಹಾಲು, 1 ಸ್ಪೂನು ಟೊಮೆಟೊ ರಸ ತೊಗೊಂಡಿದ್ದೆ. ಇದು ಪೂರ್ತಿಯಾಗಿ ಒಂದು ಸ್ವಲ್ಪ ಅಬ್ಸರ್ವ್ ಆಗಲಿ ನಮ್ಮ ಸ್ಕಿನ್ಗೆ. ನಂತರ ನಾನು ಸ್ಕ್ರಬ್ಬನ್ನು ಹೇಳ್ಕೊಡ್ತೀನಿ ನಿಮಗೆ. ಇಲ್ಲಿ ನೋಡಿ, ನಾನು ಇದೇ ಬೌಲ್ಗೆ ಸ್ಕ್ರಬ್ಬಿಂಗ್ಗೋಸ್ಕರ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊತೀನಿ. ಸ್ವಲ್ಪ ಅಂದರೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು, ಜೊತೆಗೆ ಸಕ್ಕರೆ ಪೌಡ್ರು 1 ಸ್ಪೂನಷ್ಟು. ಅಂದರೆ ಇದು ಸಕ್ಕರೆ ಪೌಡ್ರು ಪೂರ್ತಿಯಾಗಿ ದಪ್ಪ ಸಕ್ಕರೆನೂ ಇರಬಾರ್ದು, ಪೂರ್ತಿ ಫೈನ್ ಆಗಿರುವಂಥ ಒಂದು ಹಿಟ್ಟಾಗಿರಬಾರ್ದು. ಸಕ್ಕರೆ ಒಂದು ಸ್ವಲ್ಪ ಸ್ಕ್ರಬ್ ಮಾಡೋದಕ್ಕೆ ನಾವು ಅಕ್ಕಿ ಹಿಟ್ಟು ಯಾವ ರೀತಿ ಅಂತ ಆ ರೀತಿ ನಮಗಿದು ಸಕ್ಕರೆ ಪೌಡ್ರು ಮತ್ತು ಅಕ್ಕಿ ಹಿಟ್ಟು. ಜೊತೆಗೆ ಮತ್ತೆ ನಾನಿಲ್ಲಿ ಟೊಮೆಟೊ ರಸನ ತೊಗೊತೀನಿ. ಇದಕ್ಕೆ ಎಷ್ಟು ಬೇಕು ಅಷ್ಟು ಟೊಮೆಟೊ ರಸ ಹಾಕ್ಕೊತೀನಿ ನಾನು. ನೋಡಲಿ, ಈ ರೀತಿ ಅಂದರೆ ಇದು ನಮ್ಗೆ ಸ್ಕ್ರಬ್ ಮಾಡೋಕ್ಕೆ ಬರಬೇಕು. ಆ ರೀತಿ ನಾನಿಲ್ಲಿ ಟೊಮೆಟೊ ರಸ ಹಾಕ್ಕೊಂಡಿನಿ. ಜೊತೆಗೆ ಸ್ವಲ್ಪನೇ ಸ್ವಲ್ಪ ಆಯಿಲಿ ಸ್ಕಿನ್ ಇದ್ದವರು ಒಂದು 1/4 ಸ್ಪೂನ್ ಹಾಕೋರಿ. ಡ್ರೈ ಸ್ಕಿನ್ ಇದ್ದವರು ಒಂದು ಅರ್ಧ ಸ್ಪೂನಷ್ಟು ನೀವು ಕೊಬ್ಬರಿ ಎಣ್ಣೆ ಯಾವುದಾದ್ರೂ ಆಯಿಲನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಚೆನ್ನಾಗಿದ್ದನ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ರಿ, ಈ ರೀತಿ ಚೆನ್ನಾಗಿದ್ದನ್ನ ಮಿಕ್ಸ್ ಮಾಡ್ಕೊತೀನಿ ನಾನು. ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ನಮ್ಮ ಸ್ಕಿನ್ನಿಗೆ ಒಂದು ಚೆನ್ನಾಗಿ ಎಕ್ಸ್ಫೋಲಿಯೇಟ್ ಆಗುತ್ತೆ, ಸ್ಕ್ರಬ್ ಆಗುತ್ತೆ. ಸಾವಕಾಶವಾಗಿ ನಾವು ಸ್ಕ್ರಬ್ ಮಾಡಬೇಕಾಗತ್ತೆ. ಜಾಸ್ತಿ ತಿಕ್ಕಿ ರಬ್ ಮಾಡೋಂಗಿಲ್ಲ. ಇದೇ ಟೊಮೆಟೊ ಹಣ್ಣಿನ ಪೇಸ್ಟನ್ನು ನಾವು ಹಾಕಿ ಇಲ್ಲಿ ಸ್ಕ್ರಬ್ ಮಾಡ್ತಿದ್ದೀವಿ. ಏನಾದರೂ ಡ್ರೈ ಅನಿಸಿದ್ರೆ ಮತ್ತು ನಾವಿಲ್ಲಿ ಟೊಮೆಟೊ ರಸನ ಹಾಕೋಬೇಕು. ನೀರು, ಹಾಲು, ಮೊಸರು ಯಾವುದೇ ರೀತಿ ಹಾಕೊಳಕ್ಕೆ ಹೋಗ್ಬೇಡ್ರಿ. ಬರೀ ಮತ್ತೆ ಟೊಮೆಟೊ ರಸನ ಹಾಕಿ ನಾವು ಸಾವಕಾಶವಾಗಿ ಸ್ಕ್ರಬ್ ಮಾಡಬೇಕಾಗತ್ತೆ. ಪೂರ್ತಿ ನಾನು ಅಪ್ಲೈ ಮಾಡ್ಕೊಂಡ್ಬಿಡ್ತೀನಿ ಎಲ್ಲ ಕಡೆ. ನೋಡ್ರಿ, ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು ಎಲ್ಲೆಲ್ಲದೋ ಎಲ್ಲ ಕಡೆ ನಾವು ಸ್ವಲ್ಪ ಸಾವಕಾಶವಾಗಿ ನಾವು ಕತ್ತು ಭಾಗನ ಮರಿಬಾರ್ದು. ಯಾಕಂದ್ರೆ ನಮಗೆ ಸ್ಕಿನ್ನಾಗ ನಮ್ಮದು ಫೇಸ್ ಒಂದು ಕಲರ್ ಕಾಣಿಸ್ತೈತಿ, ಸ್ಕಿನ್ನು ಕತ್ತು ಭಾಗ ಒಂದು ಕಲರ್ ಕಾಣಿಸೋದಕ್ಕೋಸ್ಕರ ಕಣ್ಣು ಕೆಳಗೆ, ಕಣ್ಣು ಸುತ್ತಾನು ನೀವು ಇದನ್ನ ಈ ರೀತಿ ಕಣ್ಣು ಒಳಗೆ ಹೋಗ್ಲಿದ್ದಾಗ ನೋಡ್ಕೊಂಡ್ರೆ ಸಾಕಷ್ಟು. ಸಾವಕಾಶವಾಗಿ ಫಸ್ಟಿಗೆ ನಾವೇನು ಕ್ಲೆನ್ಸ್ ಮಾಡ್ತೀವಿ ಅದನ್ನೂ ಒಂದು ಸಾವಕಾಶವಾಗಿ ಒಂದು 5 ನಿಮಿಷ, ಇದನ್ನು ಒಂದು 5 ನಿಮಿಷ ನಾವು ಸಾವಕಾಶವಾಗಿ ಸ್ಕ್ರಬ್ ಮಾಡಬೇಕಾಗುತ್ತೆ. ಸ್ವಲ್ಪ ಡ್ರೈ ಅನ್ನಿಸ್ತು ಅಂತ ಅಂದರೆ ನಾವು ನಮ್ಮ ಸ್ಕ್ರಬ್ಬು ಡ್ರೈ ಅನಿಸಿದ್ರೆ ಸ್ವಲ್ಪ ಮತ್ತೆ ಈ ಟೊಮೆಟೊ ಹಣ್ಣಿನ ರಸನ ತೊಗೊತೀನಿ ನಾನು. ತೊಗೊಂಡು ಚೆನ್ನಾಗಿ ಇನ್ನೊಂದು ಸರ್ತಿ ಇನ್ಸ್ಟಂಟ್ ಗ್ಲೋ ಕೊಡುವಂಥ ಒಂದು ಫೇಶಿಯಲ್ಲು. ಮನೆಯಲ್ಲೇ ನೀವು ಯಾವುದೇ ರೀತಿ ಹೊರಗೆ ಹೋಗಿ ಅದು ತರಬೇಕು ಇದು ತರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸಿಂದ ನೀವು ನಿಮ್ಮ ಸ್ಕಿನ್ನನ್ನು ನ್ಯಾಚುರಲ್ ಆಗಿ ಹೊಳಪು ಮಾಡ್ಕೋಬೋದು.
ಒಂದೇ ಒಂದು ಟೈಮಿಗೆ ಇದ್ರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಇಷ್ಟು ಹೊಳಪಾಗುತ್ತೆ ಅಂದರೆ ಸ್ಕಿನ್ನು. ನೀವು ಒಂದು ಸರ್ತಿ ಈ ಒಂದು ಫೇಶಿಯಲ್ನ ಮಾಡಿ ನೋಡಿರಿ, ನಿಮ್ಗೆ ಗೊತ್ತಾಗುತ್ತೆ. ನೋಡಿ ಪೂರ್ತಿಯಾಗಿ ನಾನು ಇದನ್ನು ಸ್ಕ್ರಬ್ ಮಾಡ್ಕೊಂಡಿನಿ. ಒಂದು 5 ನಿಮಿಷ, ಸರಿ ಸುಮಾರು ಒಂದು 5 ನಿಮಿಷ ಸಾವಕಾಶವಾಗಿ ನಾವು ಇಲ್ಲಿ ಸ್ಕ್ರಬ್ ಮಾಡ್ಕೋಬೇಕಾಗತ್ತೆ. ಅಕ್ಕಿ ಹಿಟ್ಟು ನಮ್ಮ ಸ್ಕಿನ್ನನ್ನು ಸ್ಕ್ರಬ್ ಮಾಡ್ತೈತಿ, ನಮ್ಮ ಸ್ಕಿನ್ನ ಡೆಡ್ ಸ್ಕಿನ್ನನ್ನು ತೆಗಿತೈತಿ, ಜೊತೆಗೆ ಸಕ್ಕರೆ ಪೌಡ್ರು ನಮ್ಮ ಸ್ಕಿನ್ನ ಎಕ್ಸ್ಫೋಲಿಯೇಟ್ ಮಾಡ್ತೈತಿ. ಅದು ಸಹಿತ ನಮ್ಮ ಸ್ಕಿನ್ನನ್ನು ಸ್ಕ್ರಬ್ ಮಾಡಿ ಹೊಳಪು ಮಾಡೋದಕ್ಕೆ ಸಹಾಯ ಮಾಡ್ತೈತಿ. ಡ್ರೈ ಆಗಿದ್ದರೆ ಅದನ್ನ ಕಡಿಮೆ ಮಾಡಿ ಮಾಯ್ಶ್ಚರ್ನ ಹಿಡಿದಿಡುವಂಥ ಕೆಲಸನ ಆಯಿಲ್ ಮಾಡ್ತೈತಿ. ಟೊಮೆಟೊ ಹಣ್ಣಿನ ರಸ ನಮಗೆ ನ್ಯಾಚುರಲ್ ಆಗಿ ಬ್ಲೀಚ್ ಮಾಡುವಂಥ ಕೆಲಸ ಮಾಡ್ತೈತಿ. ಅದಕ್ಕೋಸ್ಕರ ಇಲ್ಲಿ ಟೊಮೆಟೊ ರಸದಿಂದಾನೆ ನಾವು ಇವತ್ತು ಫೇಶಿಯಲ್ನ ಮಾಡ್ಕೊತಿದ್ದೀವಿ. ಇಷ್ಟ ಆದಮೇಲೆ ಇದನ್ನ ನಾನು ಫೇಸ್ ವಾಶ್ ಮಾಡ್ಕೊತೀನಿ. ಒಂದು ಬಟ್ಟೆಯಲ್ಲಿ ನಾನು ಇಲ್ಲೇ ಒರೆಸಿ ತೋರಿಸ್ತೀನಿ. ನೋಡಿರಿ ಸ್ಕಿನ್ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ನೀವು ನಂಬೋಕ್ಕಾಗಂಗಿಲ್ಲ, ಅಷ್ಟು ಚೆನ್ನಾಗಿರುವಂಥ ಸ್ಕಿನ್ ನಮಗಾಗುತ್ತೆ. ಪಾರ್ಟಿ ಫಂಕ್ಷನ್ನು ಎಲ್ಲಾದರೂ ನಾವು ಹೊರಗೆ ಹೋಗ್ತಿದ್ದೀವಿ, ಇನ್ಸ್ಟೆಂಟಾಗಿ ನಮಗೆ ಗ್ಲೋ ಬೇಕು, ಜೊತೆಗೆ ನಮ್ಮ ಸ್ಕಿನ್ ಚೆನ್ನಾಗಿ ಕಾಣಿಸ್ಬೇಕು ಅಂತಂದರೆ ಈ ಒಂದು ಫೇಶಿಯಲ್ನ ನೀವು ಮನೆಯಾಗ ಮಾಡ್ಕೋಬೋದು ಆರಾಮಾಗಿ. ಬಹಳಷ್ಟು ಇಂಗ್ರೀಡಿಯೆಂಟ್ಸು ಬೇಡ ಮತ್ತು ಬಹಳ ಟೈಮು ಬೇಡ, ಬಹಳಷ್ಟು ಸ್ಟೆಪ್ಸು ಇಲ್ಲ. ಬರೀ 3 ಸ್ಟೆಪ್ಸಲ್ಲಿ ನಾವು ಈ ಒಂದು ಫೇಶಿಯಲ್ನ ಮಾಡ್ಕೋಬೋದು. ಒಂದು ಕ್ಲೆನ್ಸಿಂಗು ಮತ್ತು ಸ್ಕ್ರಬ್ಬಿಂಗು ಮತ್ತು ಒಂದು ಪ್ಯಾಕು. ಇಷ್ಟಾದ್ರೆ ಸಾಕು ನಮ್ಮ ಸ್ಕಿನ್ನು ಫಳ ಫಳ ಅಂತೇಳಿ ಬೆಳಿತೈತಿ. ಏನು ಮಾಡಿದ್ರಿ ನೀವು ಅಂತ ಹೇಳಿ ಕೇಳ್ತಾರೆ. ಅಷ್ಟು ಚೆನ್ನಾಗಿ ನಮ್ಮ ಸ್ಕಿನ್ ಆಗುತ್ತೆ. ನೋಡ್ಬೋದು ನೋಡಿರಿ. ಈಗ ಇದಕ್ಕೆ ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋಣ. 3rd ಸ್ಟೆಪ್ಪಿಗೆ ಕಡಲೆ ಹಿಟ್ಟು 1 ಸ್ಪೂನ್ ತೊಗೊತೀನಿ, ಸ್ವಲ್ಪ ಮೊಸರು, 1 ಸ್ಪೂನಷ್ಟು ಕಡಲೆ ಹಿಟ್ಟು, 1 ಸ್ಪೂನಷ್ಟು ಮೊಸರು, ಸ್ವಲ್ಪ ಜೇನುತುಪ್ಪ. ಇಲ್ಲಿ ನಾನು ಕಣ್ಣು ಅಳತೆಲೆ ಹಾಕ್ತೀನಿ. ನೀವು ಸ್ಪೂನ್ ಬೇಕಿದ್ರೆ ಸ್ಪೂನ್ ಅಳತೆಲೂ ನೀವು ಇಲ್ಲಿ ಹಾಕ್ಕೋಬೋದು. ಒಂದು ಅರ್ಧ ಸ್ಪೂನಷ್ಟು. ಮತ್ತು ನಾನು ಇಲ್ಲಿ ಇದಕ್ಕೆ ಟೊಮೆಟೊ ರಸನ ತೊಗೊತೀನಿ. ನೋಡಿರಿ, ಇದನ್ನು ಇಷ್ಟನ್ನು ಹಾಕ್ಕೊತೀನಿ. ನಾನು ಇದಕ್ಕೆ ಎಷ್ಟು ಬೇಕೋ ಅಷ್ಟು, ನಮ್ಗೆ ಫೇಸ್ ಪ್ಯಾಕಿಗೆ ಎಷ್ಟು ಬೇಕೋ ಅಷ್ಟು ಟೊಮೆಟೊ ರಸ ಹಾಕ್ಕೊತೀನಿ. ಪೂರ್ತಿಯಾಗಿ ಸ್ಕಿನ್ಗೆ ಅಪ್ಲೈ ಮಾಡ್ಕೊಂಡು ಒಂದೇ ಒಂದು ಸರ್ತಿಗೆ ಇದು ಒಳ್ಳೆ ರಿಸಲ್ಟ್ ಕೊಡ್ತೈತಿ. ನೀವು ಇದನ್ನ ಟ್ರೈ ಮಾಡಿ ನೋಡ್ಬೋದು ನೀವು. ಯಾಕಂದರೆ ಇದರೊಳಗೆಲ್ಲ ಇರುವಂಥದ್ದು ನ್ಯಾಚುರಲ್ ಆಗಿ ನಮಗೆ ಸ್ಕಿನ್ನನ್ನು ಬ್ಲೀಚ್ ಮಾಡೋದು ಮತ್ತು ಸ್ಕ್ರಬ್ ಮಾಡೋದಕ್ಕೆ ಯಾವುದೇ ರೀತಿ ಕೆಮಿಕಲ್ ಇರೋಂಗಿಲ್ಲ, ಯಾವುದೇ ರೀತಿ ಭಯ ಇಲ್ಲದೆ ನಾವು ಯೂಸ್ ಮಾಡ್ಬೋದು. ಆದರೆ ಇದನ್ನ ಇಲ್ಲಿ ಒಂದು ಹೇಳ್ತೀನಿ, ಈ ಒಂದು ಫೇಶಿಯಲನ್ನು ನೀವು ಅಂದ್ರೆ 35 ವರ್ಷದ ನಂತರ ಇರೋರು ಹಾಕೋದು ಒಳ್ಳೆಯದು ಅಂತ ನನ್ನ ಒಂದು ಅನಿಸಿಕೆ. 35 ವರ್ಷ 30 ವರ್ಷ ದಾಟಿದಂಥವರು ಈ ಒಂದು ಫೇಶಿಯಲನ್ನು ನೀವು ಮಾಡ್ಕೊರಿ. ಅದಕ್ಕಿಂತ ಕೆಳಗಿರೋರು ಬೇಡ. ಕತ್ತು ಭಾಗಕ್ಕೂ ಪೂರ್ತಿಯಾಗಿ ಅಪ್ಲೈ ಮಾಡ್ಕೊರಿ. 30 ವರ್ಷ ನಂತರ ಇರೋರು ಈ ಒಂದು ಫೇಸ್ ಪ್ಯಾಕನ್ನು, ಈ ಒಂದು ಫೇಶಿಯಲ್ನ ಮಾಡ್ಕೊರಿ. ಈ ಫೇಶಿಯಲ್ ಮಾಡೋದ್ರಿಂದ ನಮ್ಗೆ ಸ್ಕಿನ್ನಲ್ಲಿರುವಂಥ ಕಪ್ಪು ಕಲೆ, ಬಂಗು, ಅನ್ಯ ಸ್ಕಿನ್ ಟೋನ್ ಐತಿ ಎಲ್ಲನೂ ಹೊಡೆದಾಕಿ ಇದು ನಮ್ಮ ಸ್ಕಿನ್ನನ್ನು ಫಳ ಫಳ ಅಂತ ಹೇಳಿದ್ರೆ ಹೊಳೆಯೋ ರೀತಿ ಮಾಡ್ತೈತೆ. ಅದಕ್ಕೋಸ್ಕರ ಈ ಫೇಶಿಯಲ್ನ ನೀವು ಮಾಡ್ಕೊರಿ. ಎಲ್ಲೂ ಹೊರಗೆ ಹೋಗೋದು ಬೇಡ, ಯಾವ ಪಾರ್ಲರು ಬೇಡ, ಏನು ಬೇಡ. ನಿಮ್ಮ ಮನೆಯಲ್ಲೇ ಈ ಫೇಶಿಯಲ್ ಮಾಡ್ಕೊಂಡ್ರಿ ಅಂತ ಅಂದ್ರೆ ಇದನ್ನ ವಾರದಲ್ಲಿ 2 ಸರ್ತಿ ಈ ಫೇಶಿಯಲ್ನ ನೀವು ಮಾಡ್ಕೊರಿ. ಜಾಸ್ತಿ ಏನು ಬೇಡ, ವಾರದಲ್ಲಿ 2 ಸರ್ತಿ ಸಾಕು. ನೀವು ಮಾಡಿ ನೋಡಿರಿ, ನಂತರ ನನಗೆ ಕಮೆಂಟ್ ಹಾಕ್ತೀವಿ ಒಂದು. ಪೂರ್ತಿಯಾಗಿ ಅಪ್ಲೈ ಮಾಡಾಗೈತಿ. ಇನ್ನೊಂದು 15 ನಿಮಿಷ ಬಿಡ್ತೀನಿ ನಾನು. ಪೂವಿ ಡ್ರೈ ಆಗೋವರೆಗೂ ಅಷ್ಟೇ ನಾನು ಬಿಡ್ತೀನಿ. ಬಿಟ್ಟು ಮತ್ತೆ ನಿಮ್ಮ ಹತ್ರ ಬರ್ತೀನಿ. ಇಲ್ಲಿ ನೋಡೋದು ಸ್ಕಿನ್ನು ನಂದು ಇದು ಸೆಮಿ ಡ್ರೈ ಅಂತಾರಲ್ಲ ಆ ರೀತಿ ಆಗೈತಿ. ಪೂರ್ತಿಯಾಗಿ ಸ್ಕಿನ್ನು ಒಣಗಿಲ್ಲ ನೋಡ್ರಿ. ಇನ್ನೂ ಹತ್ತುತ್ತೆ. ಇಷ್ಟು ಅದು ಡ್ರೈ ಆದರೆ ಸಾಕು. ಈಗ ನನಗೊಂದು ಸ್ವಲ್ಪ ನೀರು ಹಚ್ಕೊಂಡು ಇದಕ್ಕೆ ಮಸಾಜ್ ಮಾಡ್ಕೊತೀನಿ. ನೋಡ್ರಿ, ನೀರು ಬೇರೆ ಏನೂ ಹಚ್ಚೋ ಅವಶ್ಯಕತೆ ಇಲ್ಲ. ನೀರಿಂದ ಸೌಕಾಶವಾಗಿ ನಾವು ಮಸಾಜ್ ಮಾಡ್ತಾ ಇದನ್ನ ಈ ಹಾಕಿರುವಂಥ ಪ್ಯಾಕನ್ನು ನಾವು ತೆಗಿಬೇಕು. ಸ್ವಲ್ಪ ನೀರು ಹಚ್ಚಿ ಎಲ್ಲೆಲ್ಲಿ ಒಣಗಿತ್ತು ಅಲ್ಲೆಲ್ಲ ಒಂದು ಸ್ವಲ್ಪ ನೀರು ಹಚ್ಚಿ ನಾವು ಅದನ್ನ ಹಸಿ ಮಾಡಿಕೊಂಡು ನಂತರ ಈ ರೀತಿ ಸೌಕಾಶವಾಗಿ ಮಸಾಜ್ ಮಾಡ್ತಾ ಬರಬೇಕು. ಈ ರೀತಿ ಚೆನ್ನಾಗಿಲ್ಲಿ ಮಸಾಜ್ ಮಾಡಿದ್ದೀನಿ ನಾನು. ನೋಡ್ಬೋದು ನೀವು. ಬರೀ ಹಾಗೆ ಒರೆಸಿ ತೋರಿಸ್ತೀನಿ ನಾನು ಸ್ಕಿನ್ನನ್ನು. ನೋಡಿ, ಇಷ್ಟು ಹೊಳಪಾಗತ್ತಂದ್ರೆ ನಿಜವಾಗ್ಲೂ ನಾವು ಯಾವುದೇ ರೀತಿ ಒಂದು ಪಾರ್ಲರ್ಗಿಂತ 10 ಪಟ್ಟು ಜಾಸ್ತಿ ನಮ್ಮ ಸ್ಕಿನ್ನು ಬ್ರೈಟ್ ಆಗುತ್ತೆ. ಇನ್ನೂ ಒಂದು ಇಲ್ಲಿ ನಾವು ನೆನಪು ಮಾಡ್ಕೊಳೋದು ಏನಂದ್ರೆ
ಇದು ಯಾವುದೇ ರೀತಿ ನಾವು ಕೆಮಿಕಲ್ಲು ಯಾವುದೇ ರೀತಿ ಇಲ್ಲದೇ ನ್ಯಾಚುರಲ್ ಆಗಿ ನಾವು ಈ ರೀತಿಯಾಗಿರೋ ಗ್ಲೋವನ್ನು ನಾವು ಪಡ್ಕೋಬೋದು. ನೀವು ಈ ಒಂದು ಫೇಶಿಯಲನ್ನು ಮಾಡಿ ನೋಡಿರಿ ಮನ್ಯಾಗ, ಗೊತ್ತಾಗುತ್ತೆ ನಿಮಗೆ ಇದು ರಿಸಲ್ಟ್ ಏನು ಅಂತೇಳಿ ಅಂದರೆ ನಿಮಗೆ ಗೊತ್ತಾಗುತ್ತೆ. ಬಹಳನೇ ಚೆನ್ನಾಗಿರುವಂಥ ಒಂದು ಫೇಶಿಯಲ್ ಇದಾಗಿರ್ತೈತಿ. ನೀವು ಫೇಸ್ ವಾಶನ್ನು ಮಾಡ್ಕೋಬೋದು. ನಾನು ಇಲ್ಲೇ ಕೂತ್ಕೊಂಡು ಯಾಕೆ ಕ್ಲೀನ್ ಮಾಡ್ಕೊತೀನಿ ಅಂತ ಅಂದ್ರೆ, ನಾನು ಫೇಸ್ ವಾಶ್ ಮಾಡಿ ಎದುರಿಗೆ ಕೂತ್ಕೊಂಡು ಫೇಸ್ ವಾಶ್ ಮಾಡಿದ್ರು ನೀವು ಮೇಕಪ್ ಮಾಡ್ಕೊಂಡಿರಿ ಅಂತ ಅಂದೇಳಿ ಕಮೆಂಟ್ ಆಗ್ತಿರ್ತಾರೆ. ಅದಕ್ಕೋಸ್ಕರ ನಾನು ಇಲ್ಲೇ ಕೂತ್ಕೊಂಡು ಫೇಸ್ ವಾಶ್ ಮಾಡಿ ನಿಮಗೆ ತೋರಿಸೋದು. ನೋಡ್ಬೋದು ನೀವು. ನೋಡ್ಬೋದು ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿ ಕಾಣಿಸೋವಂಥದ್ದು ಅಂತ ಹೇಳಂದು ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಬರ್ತೀನಿ. ನೋಡ್ಬೋದು ನನ್ನ ಸ್ಕಿನ್ ನೀವು. ನಾನು ಫಸ್ಟಿಗೆ ಫೇಶಿಯಲ್ ಮಾಡೋಕ್ಕೂ ಮೊದಲು ನನ್ನ ಸ್ಕಿನ್ನನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಈಗ ನನ್ನ ಸ್ಕಿನ್ನನ್ನು ನೀವು ಅಬ್ಸರ್ವ್ ಮಾಡ್ಬೋದು. ನಾವಿದರಲ್ಲಿ ಕ್ಲೆನ್ಸಿಗೋಸ್ಕರ ಹಾಲು ಮತ್ತು ಟೊಮೆಟೊ ಹಾಕಿದ್ದೀವಿ. ಟೊಮೆಟೊ ಹಣ್ಣಲ್ಲಿ ನಮಗೆ ನ್ಯಾಚುರಲಾಗಿ ಬ್ಲೀಚ್ ಮಾಡುವಂಥ ಶಕ್ತಿ ಇರೋದ್ರಿಂದ ಚೆನ್ನಾಗಿ ನಮ್ಮ ಸ್ಕಿನ್ನನ್ನು ಬ್ಲೀಚ್ ಮಾಡುತ್ತೆ, ಯಾವುದೇ ರೀತಿ ಕೆಮಿಕಲ್ ಇಲ್ದಂಗೆ. ಅದ್ರ ಜೊತೆಗೆ ಒಂದು ಜೇನುತುಪ್ಪ ನಮ್ಮ ಸ್ಕಿನ್ನನ್ನು ನರಿಶ್ ಮಾಡ್ತೈತಿ ಮತ್ತು ಹೊಳಪು ಕೊಡ್ತೈತಿ. ಅದ್ರ ಜೊತೆಗೆ ಮೊಸರು ಹಾಕಿದ್ದೀವಿ, ಹಾಲು ಹಾಕಿದ್ದೀವಿ, ಎಲ್ಲನೂ ನಾವು ಇದಕ್ಕೆ ಹಾಕಿ ಒಂದು ಒಳ್ಳೊಳ್ಳೆ ಇಂಗ್ರೀಡಿಯೆಂಟ್ಸನ್ನು ಹಾಕಿ ನಾವು ಇಲ್ಲಿ ಫೇಶಿಯಲ್ ಮಾಡ್ಕೊಂಡಿದ್ದೀವಿ. ಯಾವುದೇ ರೀತಿ ನಾವು ಪಾರ್ಲರ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಅಲ್ಲಿ ಅವ್ರು ಏನು ಕ್ರೀಮ್ ಹಾಕ್ತಾರಂತ ಗೊತ್ತಿರಂಗಿಲ್ಲ. ಆಮೇಲೆ ಕಣ್ಣು ಮುಚ್ಕೊಂಡು ಮಲ್ಕೊಂಡಿರ್ತೀವಿ, ಅವ್ರು ಎಷ್ಟು ಕ್ರೀಮ್ ಹಾಕಿ ನಮಗೆ ಫೇಶಿಯಲ್ ಮಾಡ್ತಾರೆ ಅಂತ ಹೇಳೋದು ಗೊತ್ತಿರಂಗಿಲ್ಲ. ನಮ್ಮ ಮನೆಯಲ್ಲೇ ಈ ರೀತಿಯಾಗಿ ನಾವು ಫೇಶಿಯಲ್ನ ಮಾಡ್ಕೊಂಡ್ರೆ ನೋಡ್ಬೋದು ನನ್ನ ಸ್ಕಿನ್ನು. ಈ ಹೊಳಪನ್ನು ನಾವು ನಿಜವಾಗ್ಲೂ ಪಾರ್ಲರ್ಗೆ ಹೋದ್ರೆ ನಮಗೆ ಸಿಗಂಗಿಲ್ಲ ಅನಿಸುತ್ತೆ. ಅದು ಒಂದು ರೀತಿ ಏನದು ಇನ್ಸ್ಟೆಂಟಾಗಿ ಗ್ಲೋ ಕೊಡುತ್ತಾ ಆ ಪಾರ್ಲರ್ ಆದ್ರೂ ಇನ್ಸ್ಟೆಂಟಾಗಿ ಗ್ಲೋ ಕೊಟ್ರು ಅಷ್ಟೇ ಎಷ್ಟು ಬೇಗ ಗ್ಲೋ ಇರ್ತೈತಿ ಅಷ್ಟೇ ಬೇಗ ಅದು ತನ್ನ ಗ್ಲೋನ ಕಳ್ಕೊತೈತಿ. ಆದರೆ ನಾವು ಈ ಫೇಶಿಯಲ್ಲು ನಾವು ಮನೇಲಿ ಮಾಡೋದ್ರಿಂದ ಈ ಫೇಶಿಯಲ್ಲು ಇನ್ಸ್ಟೆಂಟ್ ಗ್ಲೋನು ಕೊಡ್ತೈತಿ, ನಮಗೆ ಇನ್ನೂ ಹೊಳಪು ಕೊಡ್ತೈತಿ. ನೀವು ಏನೋ ಪಾರ್ಟಿ ಫಂಕ್ಷನು ಏನಾದರೂ ಎಲ್ಲಿಗಾದರೂ ಹೋಗ್ತೀವಿ ಅಂತ ಅಂದರೆ ಬೆಳಗ್ಗೆ ಎದ್ದು ಈ ಫೇಶಿಯಲ್ನ ಮಾಡ್ಕೋರು. ನೀವು ಮಾಡ್ಕೊಂಡು ಆದಮೇಲೆ ನೀವು ಯಾವುದಾದ್ರೂ ಒಂದು ಮಾಯ್ಶ್ಚರೈಸರು ಅಥವಾ ಅಲೋವೆರಾ ಜೆಲ್ ಎರಡರಲ್ಲಿ ಯಾವುದಾದ್ರೂ ಒಂದು ಹಚ್ಕೊಂಡು ಬೇಗನೆ ನೀವು ಫೇಶಿಯಲ್ ಮಾಡಿದ ತಕ್ಷಣ ಬಿಸಿಲಿಗೆ ಹೋಗೋ ರೀತಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಬೆಳಿಗ್ಗೆ ಹೋಗೋದಾದ್ರೆ ರಾತ್ರಿ ಫೇಶಿಯಲ್ ಮಾಡ್ಕೊರಿ. ರಾತ್ರಿ ಸಾಯಂಕಾಲ ನಾವು ಹೋಗೋದೈತಿ ಅಂತಂದರೆ ಬೆಳಗ್ಗೆ ಒಂದು ಫೇಶಿಯಲ್ನ ಮಾಡಿಕೊಂಡು ನೋಡಿರಿ ನಿಮ್ಮ ಸ್ಕಿನ್ ಎಷ್ಟು ಚೆನ್ನಾಗುತ್ತೆ. ಅಂದರೆ ಇನ್ನೂ ಅದಕ್ಕೆ ಟೈಮ್ ಕೊಟ್ಟಂಗೆ ಆಗುತ್ತೆ ನಮಗೆ ಗ್ಲೋ ಬರೋದಕ್ಕೋಸ್ಕರ ಇನ್ನೂ 3-4 ಟೈಮ್ ಹೋದಾಗ ಇನ್ನೂ ಚೆನ್ನಾಗಿ ನಮ್ಮ ಸ್ಕಿನ್ನಲ್ಲಿ ಗ್ಲೋ ಬರ್ತದೆ. ಅದಕ್ಕೋಸ್ಕರ ನೀವು ಈ ಫೇಶಿಯಲ್ನ ಮಾಡಿಕೊಂಡು ಮನೆಗೆ ಮಾಡಿಕೊಂಡು ಯಾವ ರೀತಿ ಈ ಫೇಶಿಯಲ್ ಬಂತು, ಆಮೇಲೆ ಇದ್ರ ಗ್ಲೋ ಹೇಗೈತೆ ಅಂತ ಹೇಳಂದು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ಇದೇ ರೀತಿಯಾಗಿರುವಂಥ ಒಳ್ಳೊಳ್ಳೆ ನ್ಯಾಚುರಲ್ ಆಗಿಂಥ ಫೇಶಿಯಲ್ ಆಯಿತು, ಸ್ಕಿನ್ ಕೇರ್ ಆಯಿತು, ಹೇರ್ ಕೇರು, ಹೆಲ್ತ್ ಕೇರು ಎಲ್ಲನೂ ನಿಮಗೋಸ್ಕರ ನಾನು ತರ್ತಾ ಇರ್ತೀನಿ. ಅದಕ್ಕೆ ನೀವೆಲ್ಲ ಏನು ಮಾಡಬೇಕು, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡಬೇಕು. ಆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೊಂತ ಒಳ್ಳೊಳ್ಳೆ ಸ್ಕಿನ್ ಕೇರ್ ನೋಟಿಫಿಕೇಶನ್ ನಮಗೆ ಬರ್ತಾವೆ. ಅದಕ್ಕೋಸ್ಕರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ ಕ್ಲಿಕ್ ಮಾಡಿರಿ. ಮತ್ತೆ ಮುಂದೆ ಒಂದು ಒಳ್ಳೆಯ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್.